ತ್ರೇತಾಯುಗದಲ್ಲಿ ಸೀತಾಮಾತೆಯು ತನ್ನ ತಾಯಿಯಾದ ಭೂದೇವಿಯ ಜೊತೆ ವಿಲೀನವಾದಂತಹ ಜಾಗವನ್ನು ಸೀತಾಮಡಿ, ಸೀತಾಮರ್ಹಿ ಅಥವಾ ಸೀತಾ ಸಮಾಹಿತ್ ಅಂತಲೂ ಕೂಡ ಕರೀತಾರೆ. ಈ ಜಾಗದಲ್ಲಿ ಸೀತಾಮಾತೆಯ ಸಮಾಧಿ ಇದೆ. ಜೊತೆಗೆ ಇಲ್ಲೇ ವಾಲ್ಮೀಕಿ ಆಶ್ರಮವೂ ಕೂಡ ಇತ್ತು. ಹಾಗೆ ಲವಕುಶರು ಹುಟ್ಟಿದಂಥ ಜಾಗವೂ ಕೂಡ ಇದೆ ಅಂತ ಹೇಳಲಾಗತ್ತೆ. ಹಾಗಾದರೆ ಈ ಸ್ಥಳದ ಇತಿಹಾಸವನ್ನು ಜೊತೆಗೆ ಈ ಜಾಗವನ್ನು ಹೇಗೆ ತಲುಪಬಹುದು, ಎಲ್ಲಿ ಇದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸೀತಾಮಡಿ ಉತ್ತರ ಪ್ರದೇಶ ರಾಜ್ಯದ ಭದೋಹಿ ಜಿಲ್ಲೆಯಲ್ಲಿದೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ವಾರಣಾಸಿ ಹಾಗೆ ಪ್ರಯಾಗ್ರಾಜ್ ಎರಡರ ಮಧ್ಯದಲ್ಲಿ ಇದೆ ಈ ಸೀತಾಮಡಿ. ನಾವು ಕಾಶಿ ಯಾತ್ರೆಯನ್ನು ಮಾಡಿದಾಗ ಈ ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು. ಇನ್ನು ನೀವು ಕೂಡ ಈ ಸ್ಥಳಕ್ಕೆ ಬರಬೇಕು ಅಂತಂದರೆ ಯಾವ ರೀತಿ ಬರ್ಬೋದು ಅನ್ನೋದನ್ನು ಇವಾಗ ತಿಳಿಸ್ತಾ ಇದ್ದೀನಿ. ನಮ್ಮ ರಾಜ್ಯದಿಂದ ನೀವು ಸೀತಾಮಡಿಗೆ ಹೋಗಬೇಕು ಅಂದರೆ ಡೈರೆಕ್ಟ್ ಕನೆಕ್ಟಿವಿಟಿ ಇಲ್ಲ. ಒಂದು ನೀವು ವಾರಣಾಸಿಗೆ ಹೋಗಿ ಅಥವಾ ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿಂದ ನೀವು ಸೀತಾಮಡಿಯನ್ನು ತಲುಪಬಹುದು. ಇನ್ನು ಬೆಂಗಳೂರಿಂದ ವಾರಣಾಸಿಗೆ ಟ್ರೈನ್ ಅಥವಾ ಫ್ಲೈಟಲ್ಲಿ ನೀವು ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಜಾಗವನ್ನು ವೀಕ್ಷಿಸಿ ಅನಂತರ ಪ್ರಯಾಗ್ರಾಜಕ್ಕೆ ಹೋಗುವಂಥ ದಾರಿಯಲ್ಲಿ ಸೀತಾಮಡಿಯನ್ನು ಸಂದರ್ಶಿಸಿ ಅನಂತರ ನೀವು ಪ್ರಯಾಗ್ರಾಜಕ್ಕೆ ಹೋಗ್ಬೋದು. ಅಥವಾ ನೀವು ಅಯೋಧ್ಯೆಗೆ ಬಂದು ಅನಂತರ ಪ್ರಯಾಗ್ರಾಜಕ್ಕೆ ಬಂದು ಪ್ರಯಾಗ್ರಾಜದಿಂದ ವಾರಣಾಸಿಗೆ ಹೋಗ್ತಾ ಇದ್ದರೆ ಪ್ರಯಾಗ್ರಾಜಿಂದ ವಾರಣಾಸಿಗೆ ಹೋಗುವಾಗ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ಬೋದು. ವಾರಣಾಸಿಯಿಂದ ಸೀತಾಮಡಿ 81 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಪ್ರಯಾಗ್ರಾಜಿಂದ ಸೀತಾಮಡಿ 65 ಕಿಲೋಮೀಟರ್ ದೂರದಲ್ಲಿದೆ. ವಾರಣಾಸಿ ಪ್ರಯಾಗ್ರಾಜ್ ಹೈವೇಯಲ್ಲಿ ಗಂಜಿಜಂಗ್ ಅನ್ನೋ ಒಂದು ಸ್ಥಳದಲ್ಲಿ ಡೈವರ್ಷನನ್ನು ತಗೊಂಡು ಸೀತಾಮಡಿಯನ್ನು ತಲುಪಬೇಕು. ಗಂಜಿಜಂಗಿಂದ ಸೀತಾಮಡಿ 15 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ನೀವು ಆರಾಮಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಪಬ್ಲಿಕ್ ಬಸ್ಸಲ್ಲಿ ಬಂದರೆ ಗಂಜಿಜಂಗ್ ಅನ್ನೋ ಒಂದು ಸ್ಥಳದಲ್ಲಿ ನೀವು ಆಟೋವನ್ನು ತಗೊಂಡು ಈ ಸ್ಥಳಕ್ಕೆ ಭೇಟಿ ಕೊಡ್ಬೋದು. ಸೀತಾಮಡಿ ಕ್ಷೇತ್ರವನ್ನು ತಲುಪ್ತಾ ಇದ್ದಂಗೆ ನಿಮಗೆ ಎಡಗಡೆಗೆ ಎತ್ತರವಾಗಿರುವಂತಹ ಆಂಜನೇಯನ ಒಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಈ ಆಂಜನೇಯನ ವಿಗ್ರಹ ಸೀತಾಮಡಿ ದೇವಸ್ಥಾನಕ್ಕೆ ಎದುರು ನೋಡ್ತಾ ಇರೋ ಹಾಗೆ ನಿಂತಿದೆ. ಎತ್ತರವಾದಂತಹ ಆಂಜನೇಯನ ವಿಗ್ರಹದ ಕೆಳಗಡೆ ಗುಹೆಯ ಆಕಾರದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಕೂಡ ಇದೆ. ಆಂಜನೇಯನ ದರ್ಶನವನ್ನು ಮಾಡಿ ಅನಂತರ ಸೀತಾದೇವಿಯ ದರ್ಶನವನ್ನು ಮಾಡೋಣ. ವಾರಣಾಸಿಯನ್ನು ನೋಡಿಕೊಂಡು ನಾವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಬೆಳಗ್ಗೆ 3 ಗಂಟೆಗೆ ಎದ್ದು ನಾವು ಬುಕ್ ಮಾಡಿಕೊಂಡಂತಹ ಕಾರಲ್ಲಿ ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನಾವು ಬಂದಾಗ ಇನ್ನೂ 6 ಗಂಟೆ ಆಗಿತ್ತು. ಅವಾಗ ತಾನೇ ಎಲ್ಲ ದೇವಸ್ಥಾನವನ್ನು ಶುದ್ಧಿ ಮಾಡಿ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ರು. ಯಾರೂ ಜನಗಳು ಅಷ್ಟಾಗಿ ಇರಲಿಲ್ಲ. ನಾವೇ ಫಸ್ಟ್ ಬಂದಿದ್ದು. ಹಾಗಾಗಿ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಆಂಜನೇಯನ ದೇವಸ್ಥಾನದಲ್ಲಾಗಿರ್ಬೋದು, ಜೊತೆಗೆ ಸೀತಾದೇವಿಯ ದೇವಸ್ಥಾನದಲ್ಲಾಗಿರ್ಬೋದು ಆರತಿ ಪ್ರಸಾದ ಎಲ್ಲದೂ ಕೂಡ ಚೆನ್ನಾಗಾಯಿತು. ಸೀತಾನಂದನ ಹನುಮನನ್ನು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡುವಾಗ ಸುತ್ತಲೂ ಕೂಡ ಗೋಡೆಯ ಮೇಲೆ ರಾಮಾಯಣದ ಚಿತ್ರಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಜೊತೆಗೆ ಈ ದೇವಸ್ಥಾನ ಗುಹೆಯ ಕೆಳಗಡೆ ಇರುವಂಥದ್ದು, ಅಂದರೆ ಅದನ್ನು ಮಾನವ ನಿರ್ಮಿತವಾಗಿ ಮಾಡಿರುವಂಥದ್ದು ಕೃತಕವಾಗಿ. ಈ ಗುಹೆಯ ಮೇಲೆ ಆಂಜನೇಯನ ವಿಗ್ರಹ ವಿರಾಜಮಾನವಾಗಿ ಕಾಣಿಸ್ತಾನೆ ನಮ್ಮ ಹನುಮಂತ. ಈ ಆಂಜನೇಯನ ದೇವಸ್ಥಾನದಿಂದ ಬಲಭಾಗಕ್ಕೆ ಒಂದು 200 ಮೀಟರ್ ನಡ್ಕೊಂಡು ಹೋದರೆ ಅಲ್ಲಿ ನಮಗೆ ಸೀತಾಮಡಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇರುತ್ತೆ. ಈ ದಾರಿಯಂತೂ ಹಾಗೆ ಸೀತಾದೇವಿಯ ದೇವಸ್ಥಾನ ಇರುವಂಥ ಜಾಗ ತುಂಬಾ ಪ್ರಶಾಂತವಾಗಿದೆ. ಹೇಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಖಂಡಿತವಾಗ್ಲೂ ನೀವು ಕಾಶಿ ಪ್ರಯಾಗ್ರಾಜಕ್ಕೆ ಹೋದರೆ ಒಂದು ಸಲನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬನ್ನಿ. ಮನಸ್ಸಿಗೆ ತುಂಬಾ ಶಾಂತತೆಯನ್ನು ಕೊಡುತ್ತೆ. ಈ ಸೀತಾಮಡಿ ದೇವಸ್ಥಾನ ತಮಸಾ ನದಿ ದಂಡೆಯಲ್ಲಿರುವಂಥದ್ದು. ಹಾಗೆ ಈ ದೇವಸ್ಥಾನ 2 ಮಹಡಿಯಲ್ಲಿ ಇದೆ. ಮೇಲ್ಮಹಡಿಯಲ್ಲಿ ಅಮೃತಶಿಲೆಯಲ್ಲಿ ಮಾಡಿರುವಂತಹ ಸೀತಾದೇವಿಯ ಮೂರ್ತಿ ಇದೆ. ಹಾಗೆ ಸೀತಾಮಾತೆಯ ಮೂರ್ತಿ ಇರುವಂಥ ಹಿಂಭಾಗದಲ್ಲಿ ಮಿರರ್ ವರ್ಕಲ್ಲಿ ತುಂಬ ಚೆನ್ನಾಗಿ ರಾಮಾಯಣದ ಚಿತ್ರಣಗಳನ್ನು ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣ ಬರಿತಾ ಇರೋವಂಥದ್ದು, ಲವಕುಶರು ಅಶ್ವಮೇಧ ಯಾಗಕ್ಕೆ
ಬಂದಿರುವಂಥ ಕುದುರೆಯನ್ನು ಕಟ್ಟಿ ಹಾಕಿರುವಂಥದ್ದು. ಸೀತಾಮಾತೆ ಭೂಮಿಯನ್ನು ಪ್ರವೇಶ ಮಾಡ್ತಾ ಇರುವಾಗ ಆಂಜನೇಯ ರಾಮನನ್ನು ಸೀತಾಮಾತೆಯನ್ನು ತಡೆಯೋದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿಯೊಂದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಇವಾಗ ಈ ಸ್ಥಳದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಜನಕ ಮಹಾರಾಜರು ಆಯೋಜಿಸಿದಂತಹ ಸ್ವಯಂವರದಲ್ಲಿ ರಾಮ ಶಿವಧನುಸ್ಸನ್ನು ಮುರಿದು ಸ್ವಯಂವರವನ್ನು ಗೆಲ್ತಾರೆ. ಹಾಗೆ ಸೀತಾಮಾತೆ ಶ್ರೀರಾಮನ ಮದುವೆ ಕೂಡ ಆಗತ್ತೆ. ಇದಾದ ಕೆಲವು ವರ್ಷಗಳ ನಂತರ ದಶರಥ ಮಹಾರಾಜ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಕೈಕೆ ಅದನ್ನು ತಡೆದು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು, ಹಾಗೆ ಶ್ರೀರಾಮನನ್ನು ವನವಾಸಕ್ಕೆ ಕಳಿಸ್ಬೇಕು ಅಂತ ದಶರಥ ಮಹಾರಾಜನಿಗೆ ಹೇಳ್ತಾಳೆ. ಯಾಕಂದರೆ ದಶರಥ ಮಹಾರಾಜ ಕೈಕೆಗೆ ವರವನ್ನು ಕೊಟ್ಟಿರ್ತಾನೆ, ನೀನು ಏನೇ ಕೇಳಿದ್ರು ಕೂಡ ಅದನ್ನು ನಾನು ನಡೆಸ್ಕೊಡ್ತೀನಿ ಅಂತ. ಪಿತೃವಾಕ್ಯ ಪರಿಪಾಲಕನಾದ ಶ್ರೀರಾಮ ತಂದೆಯ ಮಾತಿಗೆ ಒಪ್ಪಿ 14 ವರ್ಷ ವನವಾಸಕ್ಕೆ ಅಂತ ತಯಾರಾಗ್ತಾನೆ. ಆ ಸಂದರ್ಭದಲ್ಲಿ ಸೀತೆ ಹಾಗೆ ಲಕ್ಷ್ಮಣನು ಕೂಡ ಶ್ರೀರಾಮನ ಜೊತೆ ವನವಾಸಕ್ಕೆ ಹೋಗ್ತಾರೆ. ವನವಾಸದಲ್ಲಿ ಸೀತೆಯ ಅಪಹರಣ ರಾವಣನಿಂದ ಆಗತ್ತೆ. ಜೊತೆಗೆ ಹನುಮಂತನ ಸಹಾಯ ಪಡೆದು ಶ್ರೀರಾಮ ಲಂಕೆಗೆ ಸೇತುವೆಯನ್ನು ಕಟ್ಟಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ವಾಪಸ್ ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ. ಇಷ್ಟು ದಿವಸ ರಾವಣನ ಲಂಕೆಯಲ್ಲಿದ್ದ ಸೀತೆಯನ್ನು ಪರಿಶುದ್ಧಳು ಅಂತ ನಿರೂಪಿಸೋದಕ್ಕೋಸ್ಕರ ಅಗ್ನಿ ಪರೀಕ್ಷೆಯನ್ನು ಮಾಡಲಾಗತ್ತೆ. ಅಗ್ನಿ ಪರೀಕ್ಷೆ ಆದ ನಂತರನೂ ಕೂಡ ಸುಮಾರು ಜನ ಸೀತೆಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊತಾ ಇದ್ದಿದ್ದ ಕಾರಣ ಶ್ರೀರಾಮ ಗರ್ಭವತಿಯಾದಂಥ ಸೀತೆಯನ್ನು ಕಾಡಿಗೆ ಬಿಟ್ಟು ಬರೋದಕ್ಕೆ ಲಕ್ಷ್ಮಣನಿಗೆ ತಿಳಿಸ್ತಾನೆ. ಕಾಡಲ್ಲಿ ಒಬ್ಬಂಟಿಯಾಗಿದ್ದಂಥ ಸೀತಾಮಾತೆ ವಾಲ್ಮೀಕಿ ಆಶ್ರಮವನ್ನು ಸೇರ್ತಾಳೆ. ಹಾಗೆ ಅದೇ ಆಶ್ರಮದಲ್ಲಿ ಲವ ಮತ್ತು ಕುಶನಿಗೆ ಜನ್ಮವನ್ನು ಕೂಡ ಕೊಡ್ತಾಳೆ. ಆ ವಾಲ್ಮೀಕಿ ಆಶ್ರಮ ಇದ್ದಂಥ ಜಾಗ ಜೊತೆಗೆ ಲವ ಕುಶರು ಹುಟ್ಟಿದಂಥ ಜಾಗನೇ ಈ ಸೀತಾಮಡಿ. ಇನ್ನು ಶ್ರೀರಾಮ ಅಶ್ವಮೇಧ ಯಾಗ ಮಾಡೋದಕ್ಕೆ ಅಂತ ಕುದುರೆಯನ್ನು ಬಿಡ್ತಾನೆ. ಯಾರು ಕುದುರೆಯನ್ನು ಕಟ್ಟಿ ಹಾಕ್ತಾರೋ ಅವ್ರ ಜೊತೆ ಯುದ್ಧವನ್ನು ಮಾಡಬೇಕು ಅಂತ ಇರುತ್ತೆ. ಈ ಸಂದರ್ಭದಲ್ಲಿ ಲವಕುಶರಿಗೆ ಗೊತ್ತಾಗದೆ ಆ ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕಿರುವಂಥ ಕುದುರೆಯನ್ನು ಹುಡ್ಕೊಂಡು ಬಂದಂಥ ರಾಮನಿಗೆ ಇವರೇ ನನ್ನ ಮಕ್ಕಳು, ಹಾಗೆ ಸೀತಾಮಾತೆ ಇದೇ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾಗತ್ತೆ. ವಾಪಸ್ ಸೀತಾಮಾತೆಯನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಶ್ರೀರಾಮ ಬಂದಾಗ ಸೀತಾಮಾತೆ ಮರಳಿ ಅಯೋಧ್ಯೆಗೆ ಹೋಗೋದಕ್ಕೆ ಒಪ್ಪೋದಿಲ್ಲ. ಇದೇ ಜಾಗದಲ್ಲಿ ಭೂಮಿ ತಾಯಿಯ ಮಡಿಲನ್ನು ಸೇರ್ತಾಳೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀತೆ ಭೂಮಿಯಲ್ಲಿ ಸಿಕ್ಕಿದವಳು. ಹಾಗಾಗಿ ಭೂಮಿ ತಾಯಿಯ ಮಗಳು ಈ ಸೀತಾಮಾತೆ. ಭೂಮಿ ತಾಯಿಯನ್ನು ಸ್ವಇಚ್ಛೆಯಿಂದ ಸೀತಾಮಾತೆ ತನ್ನ ಮಡಿಲಿಗೆ ಸೇರಿಸ್ಕೊಳ್ಳೋಕ್ಕೆ ಹೇಳ್ತಾಳೆ. ಭೂಮಿ ಕಂಪಿಸುತ್ತೆ. ಹಾಗೆ ಭೂಮಿ ಬಾಯಿ ಬಿಟ್ಟು ಸೀತಾಮಾತೆಯನ್ನು ತನ್ನ ಒಡಲಿನಲ್ಲಿ ಸೇರಿಸ್ಕೊಂಡ್ಬಿಡ್ತಾಳೆ ಭೂಮಿ ತಾಯಿ. ಆ ರೀತಿ ಸೀತಾಮಾತೆ ಭೂಮಿಯಲ್ಲಿ ಐಕ್ಯವಾದಂತಹ ಜಾಗನೇ ಈ ಸೀತಾಮಡಿ, ಸೀತಾ ಸಮಾಧಿ. ಈ ಜಾಗ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ ಇದೆ. ದೇವಸ್ಥಾನದ ಕೆಳಮಹಡಿಯಲ್ಲಿ ಈ ಫೋಟೋ ಹಾಕಿದ್ದಾರೆ. ಮುಂಚೆ ಈ ಜಾಗ ಹೇಗಿತ್ತು ಅನ್ನೋದನ್ನು. ಹಾಗೆ ಈ ಫೋಟೋ ಎದುರುಗಡೆನೆ ಸೀತಾಮಾತೆ ಭೂಮಿಯ ಒಳಗಡೆ ಹೋಗ್ತಾ ಇರೋ ಹಾಗೆ ಸುಂದರವಾಗಿರುವಂತಹ ಒಂದು ವಿಗ್ರಹ ಇದೆ. ನಾವು ಅಲ್ಲಿಗೆ ಹೋದಂಥ ಸಮಯದಲ್ಲಿ ಸ್ವಲ್ಪ ರಿನೋವೇಷನ್ ನಡೀತಾ ಇತ್ತು. ಹಾಗಾಗಿ ಈ ಪ್ರತಿಮೆಯನ್ನು ಪೂರ್ತಿಯಾಗಿ ಕವರ್ ಮಾಡಿದ್ರು. ತುಂಬಾ ಅದ್ಭುತವಾಗಿದೆ ಸೀತಾಮಾತೆಯ ಈ ವಿಗ್ರಹ. ಮೊದಲೇ ಹೇಳಿದಾಗೆ ಈ ದೇವಸ್ಥಾನವನ್ನು ತಮಸು ನದಿಯ ಮಧ್ಯಭಾಗದಲ್ಲಿ ಕಟ್ಟಿದ್ದಾರೆ. ಸುತ್ತಲೂ ಕೂಡ ನೀರಲ್ಲಿ ತಾವರೆ ಹೂಗಳು ನೋಡೋದಕ್ಕೆ ಒಂದು ಅಶೋಕವನದಲ್ಲಿ ಇದ್ದೀವೇನೋ ಅಂತ ಅನಿಸುತ್ತೆ. ಬೆಳಗ್ಗೆನೇ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ಜಾಸ್ತಿ ಜನಜಂಗುಳಿ ಇರಲಿಲ್ಲ. ಹಾಗೆ ಆವಾಗ ತಾನೇ ಅರಳಿ ನಿಂತಿರೋವಂಥ ಈ ತಾವರೆಗಳನ್ನು ನೋಡ್ತಾ ಇದ್ದರೆ ನಿಜವಾಗಿಯೂ ನಾವು ಕೂಡ ತ್ರೇತಾಯುಗಕ್ಕೆ ಹೋಗಿ ಬಂದಂಥ ಅನುಭವ ಆಯಿತು. ದೇವಸ್ಥಾನಕ್ಕೆ ಹೋದವರಲ್ಲಿ ನಾವೇ ಮೊದಲನೇವರಾಗಿದ್ದರಿಂದ ಇನ್ನೂ ಪೂಜೆ ಆಗಿರಲಿಲ್ಲ. ನಾವು ಹೋಗಿ ಕೆಳಗಡೆ ಎಲ್ಲ ನದಿಯನ್ನು ಹಾಗೆ
ಸೀತಾ ಸಮಾಧಿಯನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಆರತಿಯನ್ನು ಕೂಡ ಮಾಡ್ತಾಯಿದ್ರು. ಸೀತಾಮಾತೆಯ ದರ್ಶನವನ್ನು ಪಡೆದ ನಾವೇ ಪುನೀತರು ಅಂತ ಭಾವಿಸಿ ಸ್ವಲ್ಪ ಹೊತ್ತು ಆ ಪ್ರಶಾಂತ ವಾತಾವರಣದಲ್ಲಿ ಒಂದು 5-10 ನಿಮಿಷ ಹಾಗೆ ಕೂತಿದ್ವಿ. ಈ ಸೀತಾ ದೇವಾಲಯದ ಪಕ್ಕದಲ್ಲೇ ಒಂದು ಗುಹೆಯ ಆಕಾರದಲ್ಲಿ ಶಿವಾಲಯ ಇದೆ. ಅಲ್ಲಿ ಶಿವನ ಲಿಂಗ ಇದೆ. ಅಲ್ಲಿಗೂ ಕೂಡ ನೀವು ಭೇಟಿ ಕೊಡ್ಬೋದು. ಶಿವನಿಗೆ ಅಭಿಷೇಕವನ್ನು ಮಾಡ್ಬೋದು. ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಮುಟ್ಟೋದಕ್ಕೆ, ಅಭಿಷೇಕವನ್ನು ಮಾಡೋದಕ್ಕೆ ಅನುಮತಿ ಇರೋದಿಲ್ಲ. ಆದರೆ ಉತ್ತರ ಭಾರತದಲ್ಲಿ ಹಾಗಿಲ್ಲ. ನಾವೇ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡ್ಬೋದು, ಮುಟ್ಟಿ ನಮಸ್ಕಾರವನ್ನು ಕೂಡ ಮಾಡ್ಬೋದು. ಸೀತಾ ದೇವಸ್ಥಾನದ ಪಕ್ಕದಲ್ಲೇ ಇದ್ದಂಥ ಈ ಶಿವಾಲಯ ತುಂಬಾ ಅದ್ಭುತವಾಗಿತ್ತು. ನಾವು ತುಂಬಾ ಹೊತ್ತು ಇಲ್ಲಿ ಸಮಯವನ್ನು ಕಳೆದ್ವಿ. ಅಭಿಷೇಕವನ್ನು ಪ್ರತಿಯೊಬ್ಬರು ಕೂಡ ಮಾಡಿದ್ವಿ. ಅನಂತರ ನಾವು ಇಲ್ಲಿಂದ ಪ್ರಯಾಗ್ರಾಜದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಎಷ್ಟೋ ಜನ ವಾರಣಾಸಿ ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನ ದರ್ಶನ ಮಾಡಿ ಪ್ರಯಾಗ್ರಾಜಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನವನ್ನು ಮಾಡೋರಿಗೆ ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ. ಹಾಗಾಗಿ ಪ್ರಯಾಗ್ರಾಜ್ ಹಾಗೆ ವಾರಣಾಸಿ ಮಧ್ಯದಲ್ಲಿ ಇರೋವಂಥ ಈ ಸೀತಾಮಡಿ ಕ್ಷೇತ್ರದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಕಾಶಿಗೆ ಹೋದರೆ ಖಂಡಿತ ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಟ್ಟು ಬನ್ನಿ. ಖಂಡಿತ ಈ ದೇವಸ್ಥಾನ ನಿಮಗೆ ಇಷ್ಟ ಆಗುತ್ತೆ. ನಾವು ಹೋದವ್ರಿಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆದಂತಹ ಜಾಗ ಇದು. ಈ ಜಾಗದ ಬಗ್ಗೆ ನಿಮಗೂ ಕೂಡ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.